ಎವ್ರಿ ಸಂಡೇ ಒಂದು ವೀಕಲ್ಲಿ ನೀವು ಏನು ಮಾಡಿದ್ರಿ ಅಂತ ನಿಮ್ಮ ಡೈರಿಯಲ್ಲಿ ಬರೀರಿ. ಎವ್ರಿ ಸಂಡೇ 2 ವರ್ಷ ಅಥವಾ ಒಂದು ವರ್ಷ ಆದಮೇಲೆ ನೋಡಿ, 2 ವರ್ಷ ಆದಮೇಲೆ ಓದಿ ನೀವು ಬರೆದಿರೋದು. ನಿಮ್ಗೆ ಏನಾದರೂ ನಿಮ್ಮ ಕನ್ಸಿಸ್ಟೆನ್ಸಿ ಇರಲಿಲ್ಲ ಅಂದರೆ ಈ ಫೀಲ್ಡ್ ಬಿಟ್ಟು ರೈಟ್ ಹೇಳಿ, ಪರ್ಟಿಕ್ಯುಲರ್ಲಿ ಫಾರ್ UPSC. KPSCಗಂತೂ ಒಂದೇ ಚಾನ್ಸು. ನಾನು ಹೇಳೋದು 3 ವರ್ಷ ಅಂತಿಲ್ಲ, ಆಲ್ರೆಡಿ ಅದೇ 3 ವರ್ಷ ತೊಗೊಳುತ್ತೆ. ಒಂದು ಅಟೆಂಪ್ಟ್ ಬರೆದ್ರೆ 3 ವರ್ಷ. ಸೊ ನಿಮಗಿರೋದು ಒಂದೇ ಚಾನ್ಸ್ KPSC ಅವ್ರಿಗೆ. ಸೊ ಹಾಗಾಗಿ ನೀವೇನಾದರೂ ಕಂಟಿನ್ಯೂಸ್ಲಿ ಅಂದರೆ ಎವ್ರಿ ವೀಕ್ ಬರೀಬೇಕು, ತಿಂಗಳಾದ್ಮೇಲೆ ಓದಬೇಕು ಅದನ್ನು. ಅದು ನೀವು ಮಾಡಲ್ಲ, ನನಗೆ ಗೊತ್ತು, ನೀವಂತಲ್ಲ ಯಾರೂ ಮಾಡಲ್ಲ. ಬಟ್ ಆದರೂ ನೀವು ಅಷ್ಟು ಛಲ ಇದ್ದರೆ ಮಾಡಿದ್ರೆ ಒಂದೇ ಅಟೆಂಪ್ಟಲ್ಲಿ ಕ್ಲಿಯರ್ ಆಗ್ತೀರ. ಯಾಕೆ? ಯು ನೋ ಯುವರ್ ಮಿಸ್ಟೇಕ್ಸ್, ಯು ಟ್ರೈ ಟು ಓವರ್ಕಮ್ ದಟ್ ಮಿಸ್ಟೇಕ್ಸ್. ಅಂಟಿಲ್ ಅನ್ಲೆಸ್ ಯು ಡೋಂಟ್ ನೋ ಯುವರ್ ಮಿಸ್ಟೇಕ್ಸ್, ಯು ವಿಲ್ ನೆವರ್ ಟ್ರೈ ಟು ಓವರ್ಕಮ್ ಯುವರ್ ಮಿಸ್ಟೇಕ್ಸ್. ನಿಮ್ಮ ಮಿಸ್ಟೇಕ್ಸೇ ಗೊತ್ತಿಲ್ಲ ಅಂದರೆ ಏನು ಓದ್ತೀರ ರೀ? ಹೌದಾ ಇಲ್ವೋ? ನನ್ನ ಮಿಸ್ಟೇಕ್ಸ್ ಗೊತ್ತಾದ್ಮೇಲೆ ತಾನೇ ನಾನು ಓದೋಕ್ಕೆ ಸಾಧ್ಯ. ನಾನು ಡೈಲಿ ಏನು ಮಾಡ್ತಿದ್ದೀನಿ, ಏನು ತಪ್ಪು ಮಾಡ್ತಿದ್ದೀನಿ ಅಂತ ನಾನು ತಿಳ್ಕೊಳ್ಳೋದೇ ನಾನು ಓದ್ತೀನಿ ಅಂದರೆ ಹೆಂಗಾಗುತ್ತೆ? ಚಾನ್ಸೇ ಇಲ್ಲ. ನೆವರ್. ಯು ವಿಲ್ ನೆವರ್ ರೀಡ್, ಯು ವಿಲ್ ನೆವರ್ ಪಾಸ್. ಓನ್ಲಿ ಯು ವಿಲ್ ಇಲ್ಲೇ ಒಂದು 5-6 ವರ್ಷ ಓಡಾಡ್ಕೊಂಡಿರ್ತೀರಿ. ನಂಗೆ ಗೊತ್ತೇ ಆಗಲ್ಲ. ಇಲ್ಲಿ ಭಾಳ ಜನ ಇದ್ದಾರೆ. 70-80% ಆಫ್ ದಿ ಪೀಪಲ್, ಇಫ್ ಯು ಕಮ್ ಟು ದಿಸ್ ಮಾರ್ಕೆಟ್ ಆ್ಯಂಡ್ ಜಸ್ಟ್ ಹ್ಯಾವ್ ಅನ್ ಇಂಟ್ರಾಕ್ಷನ್ ವಿತ್ ಫ್ಯೂ ಪೀಪಲ್, ಯು ವಿಲ್ ಸಿ ದಟ್ 70-80% ಆಫ್ ದಿ ಪೀಪಲ್ not even they don't know what is the demand of the UPSC after completion of 3 years in this field. To clear this KPSC and UPSC or any examination, there are n number of strategies. It is not only 1, 2 or 10, n number, infinite number of strategies idave. But you have to find your own strategy. When you will get to know you found your own strategy only when you have understood the demand of the exam. For that you have to do previous year question papers as well as syllabus. ಎಷ್ಟು ಜನ ಮಾಡ್ತಿದ್ದೀರಾ? ನಿಮ್ಮಷ್ಟಕ್ಕೆ ನೀವೇ ಕ್ವಶನ್ ಕೇಳ್ಕೊಳ್ಳಿ. ಎಷ್ಟು ಜನ ನಾನು ಇವತ್ತು ಸಿಲೆಬಸ್ಸು ಕಾನ್ಫಿಡೆಂಟ್ ಆಗಿ ಇದು ಇಲ್ಲಿ ಬರುತ್ತೆ ಅಲ್ಲಿ ಬರುತ್ತೆ ಅಂತ ನನ್ನ ತಲೆಯಲ್ಲಿದೆ? ಇಲ್ಲ ಅಂದರೆ ಯು ಆರ್ ಸ್ಟಿಲ್ ನಾಟ್ ಇನ್ ಟು ದಿ ಪ್ರಿಪ್ರೇಷನ್. ಯು ಆರ್ ಫೂಲಿಂಗ್ ಯುವರ್ ಸೆಲ್ಫ್ ದ್ಯಾಟ್ ಯು ಆರ್ ಇನ್ ಟು ದಿ ಪ್ರಿಪ್ರೇಷನ್. ದಿಸ್ ಈಸ್ ಅ ರಿಂಗ್. ಐ ಆಮ್ ರಿಂಗಿಂಗ್ ಎ ಬೆಲ್ ಆಫ್ ಎಚ್ಚರಿಕೆ. ಯು ಹ್ಯಾವ್ ಟು ಅರೈಸ್ ಆ್ಯಂಡ್ ಅವೇಕ್. ಸ್ಟಾಪ್ ನಾಟ್ ಟಿಲ್ ದ ಗೋಲ್ ಈಸ್ ರೀಚ್ಡ್. ಸ್ವಾಮಿ ವಿವೇಕಾನಂದ said it. It's easy to curse your fate and blame others. If you fail, it's easy to curse your fate and blame others. If you accept yourself, you are accessible to the greater resources of the world.